ಎಲ್ರಿಗೂ ನಮಸ್ಕಾರ. ಸಿನಿಮಾ ವಿಚಾರನೆ ಈ ಗುರುವಾರನೇ ಬಿಡುಗಡೆ ಆಗ್ತಾರೋ ಮಾರ್ಕ್ ಮತ್ತೆ 45 ಎರಡು ಸಿನಿಮಾಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಆದ್ರೆ ಸಿನಿಮಾಗಳು ಈ ಎಲ್ಲರ ಜನರ ಅಭಿಪ್ರಾಯ ಕೂಡ ಕೇಳ್ತಾ ಇದ್ರೆ, ನೀವು ಯಾವ ಸಿನಿಮಾ ನೋಡ್ತೀರಾ, ನೀವು ಸುದೀಪ್ ಅಭಿಮಾನಿ ಅವರ ಅಥವಾ ಈ ಕಡೆ ಶಿವಣ್ಣ, ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ, ಉಪೇಂದ್ರ ಅವರು ಇದ್ದಾರೆ, ಸೊ ಯಾವ ಸಿನಿಮಾ ನೋಡ್ತೀರಾ ಅಂತ. ಸೊ ನಾ ಎರಡೂ ಸಿನಿಮಾಗಳನ್ನು ನೋಡ್ತೀನಿ. ಹಾಗೆ ಹೊಸಬ್ರು ಸಿನಿಮಾ ಬಂದಾಗಲೂ ನೋಡಿ, ಯಾಕಂದ್ರೆ ಕೆಲವರೆಲ್ಲ ಹೇಳ್ತಾ ಇದ್ರು ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ. ಹೊಸಬ್ರು ಸಿನಿಮಾ ಬಂದಾಗೂ ಪ್ರೋತ್ಸಾಹ ಕೊಡಿ. ಬರೀ ಸ್ಟಾರ್ಗಳ ಸಿನಿಮಾ ಬಿಡುಗಡೆ ಆದಾಗ ಮಾತ್ರ ಥಿಯೇಟರ್ ಹತ್ರ ಹೋಗೋದು, ವಿಡಿಯೋಗಳು ಅದು ಮಾಡೋಕ್ಕಿಂತ ಹೊಸಬ್ರು ಸಿನಿಮಾಗಳು ಕೊಟ್ಟರೆ ಒಳ್ಳೇದಾಗತ್ತೆ. ಅವರು ಬೆಳಿತಾರಲ್ವಾ, ಯಾಕಂದ್ರೆ ಇವರು ಕೂಡ ಹೊಸದಾಗೆ ಬಂದವರು, ಅದೇ ರೀತಿನೇ ಇರುತ್ತೆ. ಇರ್ಲಿ, ಆ ವಿಚಾರ ಇನ್ನೊಂದ್ಸರಿ ಮಾತಾಡೋಣ. ಎರಡೂ ಸಿನಿಮಾಗಳು ಈಗ ನೀವು ಕೇಳ್ಬೋದು, ಹಂಗಂದ್ರೆ ಯಾವ ಸಿನಿಮಾ ನೀನ್ ನೋಡ್ತೀಯ ಅಂತ. ಏನಾಗ್ಬಿಡುತ್ತೆ ಅಂದ್ರೆ ಒಂದೊಂದ್ಸರಿ ಈಗ ನಾನು ಮಾರ್ಕ್ ನೋಡ್ತೀನಿ ಅಥವಾ ಈ ಕಡೆ 45 ನೋಡ್ತೀನಿ, ಎರಡೂ ಸಿನಿಮಾಗಳನ್ನ ಅವತ್ತೇ ನೋಡ್ತೀನಿ. ಯಾಕಂದ್ರೆ ಅವತ್ತು ರಜಾ ದಿನ ಇದೆ, ಕ್ರಿಸ್ಮಸ್ ಬಂದಿದೆ, ರಜಾ ದಿನ. ಸೊ ನಾನ್ ಬಿಡಲ್ಲ, ಎರಡೂ ಸಿನಿಮಾಗಳನ್ನು ನೋಡ್ತೀನಿ. ಬಟ್ ಫಸ್ಟ್ ನೋಡೋದು ಏನಾಗ್ಬಿಡುತ್ತೆ ಅಂದ್ರೆ ಒಂದೊಂದ್ಸರಿ ಈಗ ನಾನಿರೋ ಏರಿಯಾದಲ್ಲಿ ಒಂದೇ ಥಿಯೇಟರ್ ಇರೋದು. ಬೆಳಗ್ಗೆ 10 ಗಂಟೆ ಶೋ, 7 ಗಂಟೆ ಶೋ ಮಾರ್ಕ್ ಹಾಕಿದ್ದಾರೆ. 1 ಗಂಟೆ ಶೋ, 4 ಗಂಟೆ ಶೋನ ಈ ಕಡೆ 45 ಸಿನಿಮಾ ಹಾಕಿದ್ದಾರೆ. ಹೀಗಾಗಿ ನಾನು ಬೆಳಿಗ್ಗೆ ಮಾರ್ಕ್ ನೋಡ್ತೀನಿ. ಸ್ವಲ್ಪ ಬಂದು ಹೊರಗಡೆ ಟೀ ಕಾಫಿ ಊಟ ಗೀಟ ಮಾಡ್ಕೊಂಡು ಒಂದು 2 ಗಂಟೆ ಈ ತರ ಶೋಗೆ 45 ಸಿನಿಮಾ ನೋಡ್ತೀನಿ. ಸೊ ಎರಡು ಸಿನಿಮಾನು ನೋಡ್ತೀನಿ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಸಪೋಸ್ ಇಲ್ಲಿ ಇನೋವೇಟಿವ್ ಮಲ್ಟಿಪ್ಲೆಕ್ಸ್ ಕೂಡ ಇದೆ, ಅಲ್ಲಿ ನೋಡ್ತೀನಿ. ಅಲ್ಲಿ ಬೆಳಿಗ್ಗೆ ಏನಾದ್ರು 45 ಸಿನಿಮಾದ್ದು ಫಸ್ಟ್ ಅಲ್ಲಿ ಇರ್ತಾರೆ, ಅಲ್ಲಿ ನಾನು ನೋಡ್ಕೋತೀನಿ. ಟಿಕೆಟ್ ರೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಸರಿ ನೋಡಿ, ಅದೊಂದು ಒಳ್ಳೆ ವಿಚಾರನೆ. ಟಿಕೆಟ್ ರೇಟು ನಾರ್ಮಲ್ ರೇಟ್ ಇರೋದೇ ಅದೇ ಒಂಥರ. ಯಾಕಂದ್ರೆ ಈ ಕಾಂತಾರ ಸಿನಿಮಾ, ಡೆವಿಲ್ ಸಿನಿಮಾ ಬಿಡುಗಡೆ ಫಸ್ಟ್ ಶೋಗಲ್ಲ 500, 600 ತುಂಬಾ ಕಷ್ಟ ಆಗೋದು. ನಾನು ಸ್ವಲ್ಪ ಕೊಂಡು ಇದು ಮಾಡೋರು ನಿಜ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಈಗ ಒಂದು ನಾರ್ಮಲ್ ರೇಟ್ ಇರೋದ್ರಿಂದ ಅದೊಂಥರ ಖುಷಿನೇ. ಈಗ ನಾನು ಎರಡೂ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಪ್ರಕಾರ ಡೈರೆಕ್ಟ್ ಆಗಿ ಸಿನಿಮಾ ರಂಗದಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳು 245, ಇವೆರಡು ಸಿನಿಮಾಗಳು ಸೇರಿದ್ರೆ 247 ಡೈರೆಕ್ಟ್. ಅಂದ್ರೆ ಡಬ್ಬಿಂಗ್ ಸಿನಿಮಾಗಳು ಬಿಟ್ಟು ಮರು ಬಿಡುಗಡೆ ಆದ ಸಿನಿಮಾ ಸಂಜೀವ್ ವೇಟ್ಸ್ ಗೀತಾ ಪಾರ್ಟ್ 2 ಈ ಸಿನಿಮಾ 2 ಸಲ ಬಿಡುಗಡೆ ಆಯ್ತು. ಫಸ್ಟ್ ಜನವರಿ ಬಿಡುಗಡೆ ಆಯ್ತು, ಆಮೇಲೆ ರಿಲೀಸ್ ಆಯ್ತು. ಆ ಸಿನಿಮಾ ಕೌಂಟ್ ಬಿಟ್ಟು ನಾನು ಹೇಳ್ತಾ ಇರೋದು. ಈಗ ಡೈರೆಕ್ಟ್ ಆಗಿ ಬಿಡುಗಡೆ ಸಿನಿಮಾ 247. ಎದ್ದೇಳು ಮಂಜುನಾಥ 2, ಕಾಟನ್ಪೇಟೆ ಗೇಟು, ರೂಮ್ ನಂಬರ್ 111 ಈ ಸಿನಿಮಾಗಳು ಬಿಡುಗಡೆ ಆಗ್ಲಿಲ್ಲ. ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಹೀಗಾಗಿ ಸೊ ಎಲ್ಲಾ ಸಿನಿಮಾಗಳನ್ನು ಥಿಯೇಟರ್ ಅಲ್ಲಿ ಹೋಗಿ ನೋಡೋಣ. ಈಗ ಆಲ್ರೆಡಿ ಯುದ್ಧ ಸಾರಿದ್ದಾರೆ. ಯಾವ್ದ್ರ ಬಗ್ಗೆ ಹೇಳಿ? ಪೈರಸಿ ಬಗ್ಗೆ. ಸೊ ಈ ತಮಿಳ್ ರೆಕರ್ಡ್ಸು ಇಂಥವೆಲ್ಲ ರಿಪೋರ್ಟ್ ಮಾಡ್ಬೇಕು, ಇಂಥವೆಲ್ಲ ಪ್ರೋತ್ಸಾಹ ಕೊಡಬೇಡಿ, ಎಂಟರ್ಟೈನ್ಮೆಂಟೇ ಮಾಡಕ್ ಹೋಗ್ಬಾರ್ದು. ದಯವಿಟ್ಟು ಆ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು. OTT ಬಂದಾಗ ಬಿಡಿ, ಅದು ಕಾಮನ್. ನೀವು ಅಮೆಜಾನ್ ಪ್ರೈಮ್ ಬಂದಾಗ ನೋಡ್ಕೊಳ್ಳಿ, ಅದೆಲ್ಲ ಇದೆಲ್ಲ. ಅರೆ ಬಂದಾಗ ಇಷ್ಟು ಚೆನ್ನಾಗಿತ್ತು ಸಿನಿಮಾನ, ಯಾಕೆ ಮಿಸ್ ಮಾಡ್ಕೊಂಡೆ ಆ ಥರ ಅನ್ಕೊಳ್ಕೊಂಡೆ. ಥಿಯೇಟರ್ ಹೋಗಿ ನೋಡಿ, ಚಿತ್ರಮಂದಿರದಲ್ಲೇ ಸಿನಿಮಾ ಹೋಗಿ ನೋಡ್ಬೇಕು. ಆ ವಿಜುವಲೈಸೇಷನ್ ಇರುತ್ತಲ್ಲ, ಅದು ತುಂಬಾ ಇಷ್ಟ ಆಗತ್ತೆ, ಅದು ಕಾಡುತ್ತೆ. ಹೀಗಾಗಿ ಸಿನಿಮಾನ ಥಿಯೇಟರ್ಲ್ಲೇ ಹೋಗಿ ನೋಡೋಣ. ಎಲ್ಲಾ ಸ್ಟಾರ್ ಎಲ್ಲರೂ ನಮ್ಮವರೇ, ಅವ್ರು ಹೆಚ್ಚು ಇವ್ರು ಹೆಚ್ಚು ಅಂತಲ್ಲ. ನಾವು ಈ ಸಿನಿಮಾ ನೋಡ್ಕೊಂಡ್ಬಂದ್ವಿ, ಈ ಸಿನಿಮಾ ನೋಡ್ಕೊಂಡಿದ್ವಿ. ಈ ಸ್ಟಾರ್ ವಾರೋ ಇದ್ರ ಬಗ್ಗೆ ಹೇಳೋಷ್ಟು, ನಾನು ಮಾತಾಡೋಷ್ಟು ದೊಡ್ಡವನಲ್ಲ. ಹೀಗಾಗಿ ಎರಡೂ ಸಿನಿಮಾಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನೀವು ಮತ್ತು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಇಲ್ಲ, ಎರಡು ಸಿನಿಮಾಗಳನ್ನು ನೋಡಿ, ಎರಡು ಸಿನಿಮಾ ತಂಡಕ್ಕೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್.